ಸ್ನೇಹಿತರೆ ನಮಸ್ಕಾರ. ಇವತ್ತು 10th ಪಾಸ್ ಆಗಿರೋರಿಗೆ ಒಂದು ಗೋಲ್ಡನ್ ಆಪರ್ಚುನಿಟಿ, ಒಂದು ಒಳ್ಳೆ ವಿಷಯವನ್ನ ನಾನು ಮುಂದೆ ತರ್ತಾ ಇದ್ದೀನಿ. ಏನಪ್ಪಾ ಅಂತಂದ್ರೆ ಬಹಳಷ್ಟು ಜನ ಪೇರೆಂಟ್ಸು ಸ್ಟೂಡೆಂಟ್ಸು ಫೋನ್ ಮಾಡಿ ಕೇಳ್ತಾರೆ, ಸರ್ 10th ಸ್ಟ್ಯಾಂಡರ್ಡ್ ಮುಗಿಯುತ್ತೆ ಸರ್, ಮುಂದೆ ಯಾವ ಕಾಲೇಜ್ಗೆ ಹೋಗ್ಬೇಕು, ಯಾವ ಸ್ಟ್ರೀಮ್ ತಗೋಬೇಕು, ಯಾವುದು ಚೆನ್ನಾಗಿದೆ ಸರ್, ಮುಂದೆ ಸ್ಕೋಪ್ ಇರುವಂಥದ್ದು ಯಾವುದು, ದಯವಿಟ್ಟು ತಿಳಿಸಿ ಸರ್ ಅಂತ ಹೇಳಿ ಕೇಳ್ತಾ ಇದ್ರು. ನಾನು ಬಹಳಷ್ಟು ಜನಕ್ಕೆ ಯಾವ ಕಾಲೇಜು ಯಾವ ಸ್ಟ್ರೀಮ್ ಚೆನ್ನಾಗಿದೆ ಅಂತ ಹೇಳ್ತೀನಿ. ಬಟ್ ಕೆಲವು ಜನ ಏನ್ ಮಾಡ್ತಾರೆ, ಸರ್ ಮುಂದೆ ಓದಿಸೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ, ಕಾಲೇಜ್ ಫೀಸ್ ಜಾಸ್ತಿ, PUC ಓದಿಸ್ಬೇಕು, PUC ಆದ್ಮೇಲೆ 4 ವರ್ಷ ಡಿಗ್ರಿ ಓದಿಸ್ಬೇಕು, ಇನ್ನು ಮೆಡಿಕಲ್ ಮಾಡಿಸ್ತೀವಿ ಅಂದ್ರೆ ಕೋಟ್ಯಾಂತರ ರೂಪಾಯಿ ಇಟ್ಕೋಬೇಕು. ನಾಲ್ಕೈದ್ರಿ ಕೋಟ್ಯಾಂತರ ರೂಪಾಯಿ ಇಟ್ಕೋಬೇಕು. ಮನೆ ಮಠ ಹೊಲ ಗದ್ದೆ ಎಲ್ಲ ಮಾರ್ಕೊಂಡು ಕೊನೆಗೆ ನನ್ನ ಮಗಳು ಡಾಕ್ಟರ್ ಆದ್ರಪ್ಪ ಅನ್ನೋಂಥ ಪರಿಸ್ಥಿತಿಗೆ ಈಗ ನಾವೆಲ್ಲ ಬಂದುಬಿಟ್ಟಿದ್ದೇವೆ. ಏನು ಮಾಡೋಕ್ಕಾಗಲ್ಲ. ನಮ್ಮಂಥ ಮಿಡಲ್ ಕ್ಲಾಸ್ ಜನಕ್ಕೆ ಇವತ್ತಿನ ಎಜುಕೇಶನ್ ಸಿಸ್ಟಮ್ ಹಾಗಾಗಿದೆ. ಅಂಥವ್ರಿಗೆ ಒಂದು ಒಳ್ಳೆ ಗೋಲ್ಡನ್ ಆಪರ್ಚುನಿಟಿ ಇದೆ ಕಂಡ್ರೆ. ಏನಪ್ಪಾ ಅಂತಂದ್ರೆ 10th ಪಾಸ್ ಆಗಿರೋರಿಗೆ ಗೌರ್ಮೆಂಟ್ ಟೂಲ್ಸ್ ಅಂಡ್ ಟ್ರೈನಿಂಗ್ ಸೆಂಟರ್ GTTC ಇದೆಲ್ಲ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ಗಳಲ್ಲಿ ಈಗ GTTC ಓಪನ್ ಮಾಡಿದ್ದಾರೆ. ಏನಪ್ಪಾ ಅಂತಂದ್ರೆ ಎಲಿಜಿಬಿಲಿಟಿ ಏನು, 10th ಪಾಸು. ಯಾವ ಕೋರ್ಸ್ ಇದೆ ಸರ್? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ಮೆಷಿನ್ ಲರ್ನಿಂಗು, ಆಟೋಮೇಷನ್, ರೋಬೋಟಿಕ್ಸ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್, ಎಲೆಕ್ಟ್ರಿಕಲ್ಸ್ ಅಂಡ್ ಎಲೆಕ್ಟ್ರಾನಿಕ್ಸ್, ಹೀಗೆ ಹಲವಾರು ಕೋರ್ಸ್ಗಳಿವೆ. ಕೇವಲ 3 ವರ್ಷ ಮಾತ್ರ ಕೋರ್ಸು. 3 ವರ್ಷ ನಿಮಗೆ ಕೋರ್ಸ್ ಹೇಳ್ಕೊಡ್ತಾರೆ, ಕೆಲಸವನ್ನು ಹೇಳ್ಕೊಡ್ತಾರೆ. ಕೊನೆ 1 ವರ್ಷ ನಿಮಗೆ ಇಂಟರ್ನ್ಶಿಪ್ ಅಂತ ಹೇಳಿ ಕಳಿಸ್ಕೊಡ್ತಾರೆ. ಯಾವ್ದಾದ್ರು ಒಂದು ಕಂಪನಿಗೆ ನಿಮಗೆ ಕೆಲಸದ ಮೇಲೆ ಇಂಟರ್ನ್ಶಿಪ್ ಅಂತ ಕಳಿಸ್ಕೊಡ್ತಾರೆ. ಅದ್ರ ಜೊತೆಗೆ ಸ್ಟೈಪಂಡ್ ಕೂಡ ಕೊಡ್ತಾರೆ. ಇಂಟರ್ನ್ಶಿಪ್ ಮತ್ತೆ ಸ್ಟೈಪಂಡು. ಸೊ ಒಟ್ಟು 4 ವರ್ಷ, 3+1, ಒಟ್ಟು 4 ವರ್ಷದಲ್ಲಿ ನಿಮ್ಗೊಂದು ಕೆಲಸನೂ ಸಿಕ್ಕಿರುತ್ತೆ, ನಿಮ್ಗೊಂದು ಡಿಗ್ರಿನೂ ಸಿಕ್ಕಿರುತ್ತೆ. 100% ಜಾಬ್ ಗ್ಯಾರಂಟಿ ಅಂತ ಹೇಳ್ತಾ ಇದ್ದಾರೆ. ಬಹಳಷ್ಟು ಜನ ನಮಗೆ ಪರಿಚಯ ಇರೋಂಥವ್ರು ಬಹಳಷ್ಟು ಜನಕ್ಕೆ ಕೆಲಸ ಸಿಕ್ಕಿದೆ, ಒಳ್ಳೆ ಕಡೆ ಕೆಲಸ ಸಿಕ್ಕಿದೆ. ಸೊ ನೀವು ಕೂಡ ಯಾಕೆ ಟ್ರೈ ಮಾಡಬಾರ್ದು? ಹೌದಾ? ಖಂಡಿತ ಟ್ರೈ ಮಾಡಿ. ನಿಮ್ಮ ಸ್ನೇಹಿತರು ಕೂಡ ಈ ವಿಷಯವನ್ನು ತಿಳಿಸಿ. ಇಲ್ಲಿ ಕಾಲ್ ನಂಬರ್ ಕೊಟ್ಟಿದ್ದೀನಿ, ದಯವಿಟ್ಟು ಈ ನಂಬರ್ಗೆ ಕಾಲ್ ಮಾಡಿ. ಇಲ್ಲ ಅಂದ್ರೆ ವೆಬ್ಸೈಟ್ gttc.karnataka.gov.in ಇದಕ್ಕೆ ಹೋಗಿ ದಯವಿಟ್ಟು ನಿಮ್ಮ ಸ್ನೇಹಿತರಿಗೆ, ಯಾರಿಗೆ PUC ಆದ್ಮೇಲೆ ಸ್ಟಡೀಸ್ ಕಂಟಿನ್ಯೂ ಮಾಡೋಕ್ಕಾಗಲ್ಲ, ಇಲ್ಲ ಸರ್ ನನ್ನ ಮಗ ಅಥವಾ ಮಗಳು ಇನ್ನು ಮುಂದೆ ಓದ್ಸಕ್ಕಾಗಲ್ಲ ಸರ್, ನಮ್ಮ ಕೈಲಿ ಏನಾದ್ರು ಕೆಲಸ ಮಾಡ್ಕೊಂಡು ಏನಾದ್ರು ಮಾಡ್ಬೋದಾ ಅಂಥವ್ರಿಗೆ ಈ ಮೆಸೇಜ್ನ ಫಾರ್ವರ್ಡ್ ಮಾಡಿ. ನಮಸ್ಕಾರ, ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.